ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು KCC ಸಾರಿಗೆ ಒಂದು ಡಿಸೈನ್ನ ಹಾಕ್ತಾ ಇದ್ದೇನೆ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಪ್ರೀವಿಯಸ್ ಟೈಮಲ್ಲಿ. ಆವಾಗ ನನಗೆ ರಿಕ್ವೆಸ್ಟ್ ಬಂದಿತ್ತು ಫುಲ್ ವಿಡಿಯೋ ಕಳಿಸಿ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನಾನು 2 ಸಲ ಲಾಕ್ ಹಾಕಿ 4 ಚೈನ್ಗಳನ್ನ ಹಾಕಿ ನಾನು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡಿ ದಾರನ ಕಟ್ ಮಾಡಿ ಇದು ದಾರನ ತೆಗೆದಿದ್ದೀನಿ. ಇಲ್ಲಿ ಸೆಲ್ಫ್ ಕಲರಲ್ಲಿ ಫಸ್ಟ್ ಆ್ಯಕ್ಚುಲಿ ನಾನು ಶುರು ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಕಾಂಟ್ರಾಸ್ಟ್ ಕಲರಲ್ಲೇ ತೊಗೋಬೋದು. ನಾನಿಲ್ಲಿ ನೆಕ್ಸ್ಟ್ ಕಾಂಟ್ರಾಸ್ಟ್ ಕಲರಲ್ಲಿ ದಾರ ತೊಗೋತಾ ಇದ್ದೀನಿ. ದಾರ ತೊಗೊಂಡು ಈ ರೀತಿಯಾಗಿ 6 ದಾರ ಮಾಡಿ ಬೀಡ್ಸ್ನ ದಾರಕ್ಕೆ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ಯಾವ ರೀತಿ ಶುರು ಮಾಡೋದು ಅಂತ ನೋಡೋಣ. ನಾನು ಇವಾಗ 6 ದಾರ ಮಾಡಿ ಇಟ್ಟರೆ ಮಣಿಗಳನ್ನ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಸ್ಯಾರಿ ರೈಟ್ ಸೈಡಿಂದನೇ ಶುರು ಮಾಡ್ತಾ ಇದ್ದೀನಿ. ಕ್ರೋಶೆ ನಂಬರ್ 10 ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಫಸ್ಟ್ 2 ಸಲ ಲಾಕ್ ಹಾಕಿರ್ತೀವಲ್ಲ, ಅದ್ರ ಮೇಲ್ಗಡೆಯಿಂದ ನಾವು ಲಾಕನ್ನು ಹಾಕ್ಕೊಂಡು ವರ್ಕನ್ನು ಶುರು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಸಲ ಲಾಕ್ ಹಾಕಿದ್ದೀನಿ. ಲಾಕ್ ಹಾಕ್ಕೊಂಡು ನಾನಿಲ್ಲಿ 2 3 4 ಚೈನ್ನ ಹಾಕಿ ಲಾಕ್ ಮೇಲೇ ಮತ್ತೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಮತ್ತೆ 2 ಚೈನ್ನ ಹಾಕಿ ನಾನು ಇಲ್ಲಿಗೆ ಅಂದರೆ ನೆಕ್ಸ್ಟ್ ಚೈನ್ 4 ಚೈನ್ ಇರುತ್ತಲ್ಲ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ಕಂಬಗಳನ್ನ ವರ್ಕ್ ಮಾಡಬೇಕು. ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ 4 ಚೈನ್ ಏನಿದೆಯಲ್ಲ ಅಲ್ಲಿಗೆ ನಾನು ದಾರನ ತೊಗೊಂಡು ಬಂದು 2ರಲ್ಲಿ ಒಂದು ಮಾಡಿ ಕಂಬಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇವಾಗ ನಾನಿಲ್ಲಿ ಮಣಿಗಳನ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ಒಂದು ಸಲ ಕ್ರೋಶ ಒಂದು ಕಂಬ ಹಾಕಾದ ನಂತರ ಮಣಿನ ಈ ರೀತಿಯಾಗಿ ತಳ್ಕೊಂಡು ಆ ನಂತರ ಕ್ರೋಶ ಮೇಲೆ ದಾರ ಸುತ್ಕೊಳ್ಳಿ. ಸುತ್ಕೊಂಡಾದ್ಮೇಲೆ ಇದ್ರ ಒಳಗಡೆಯಿಂದ ದಾರನ ತೊಗೊಂಡು ಬಂದು ಈ ರೀತಿ ಮಣಿ ಹಿಂಭಾಗದಲ್ಲಿರುತ್ತೆ, ಇದನ್ನು ಮುಂಭಾಗಕ್ಕೆ ಈ ರೀತಿ ತಳ್ಕೊಂಡು 2ರಿಂದ 1 ಮತ್ತು 2ರಿಂದ 1 ಈ ರೀತಿಯಾಗಿ ಕಂಬನ ಮಾಡಬೇಕು. ಒಂದಕ್ಕೆ ಬೀಡನ್ನು ಹಾಕಿ ಕಂಬ ಮಾಡಬೇಕು. ನೆಕ್ಸ್ಟ್ ಒನ್ನಿಗೆ ಡೈರೆಕ್ಟಾಗಿ ಹಾಗೆ ಕಂಬ ಮಾಡಬೇಕು. ನೋಡಿ, ಈ ರೀತಿಯಾಗಿ ಕಂಬಗಳನ್ನ ಒಂದಕ್ಕೆ ಆಲ್ಟರ್ನೇಟ್ ಆಗಿ ಮಾಡಬೇಕು. ನಾನಿಲ್ಲಿ 4 ಆಯಿತು. 1 2 3 4 5 ಇದು ನೋಡಿ, ಒಟ್ಟು ಇಲ್ಲಿ 6 ಮಣಿಗಳು ಹಿಡಿಸುತ್ತೆ. ಒಂದು 4 ಚೈನು. ನಿಮಗೆ 4 ಚೈನು ಕಂಜೆಸ್ಟ್ ಅಂತ ಅನಿಸಿದ್ರೆ ನೀವು ಇಲ್ಲಿ 5 ಚೈನ್ಗಳನ್ನ ಕೂಡ ಹಾಕ್ಕೊಂಡು ವರ್ಕ್ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಕೆಲವರು ಚೈನ್ನ ತುಂಬ ಟೈಟಾಗಿ ಹಾಕ್ತಾರೆ, ಕೆಲವರು ತುಂಬ ಲೂಸಾಗಿ ಹಾಕ್ತಾರೆ. ಹಾಗಾಗಿ ನಾನು 4 ಚೈನ್ಗಳನ್ನ ಹೇಳಿದ್ದೆ. ಇವಾಗ 6ನೇದು ಬೀಡ್ನ ಆ್ಯಡ್ ಮಾಡಿ ಒಂದು ಕಂಬನ ಹಾಕಿ ಪಕ್ಕದ 4 ಚೈನ್ ಇದೆಲ್ಲ ಅಲ್ಲಿಗೆ ಲಾಕನ್ನು ಮಾಡ್ತಾ ಇದ್ದೇನೆ. ನೋಡಿ, ಇದು ಈ ರೀತಿಯಾಗಿ ಬರುತ್ತೆ. ಇದಾದ ನಂತರ ನಾನು ಇಲ್ಲಿ 2 ಚೈನ್ನ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊತೀನಿ. ಕಂಬದ ಮೇಲೆ ಮತ್ತೆ ನಾನು ಕಂಬ ಅಲ್ಲ, ಲಾಕ್ ಮೇಲೆ ಮತ್ತೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಮತ್ತೆ ನಾನು ಇಲ್ಲಿ 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ತಾ ಇದ್ದೀನಿ. 2 ಚೈನ್ ಅಗೇನ್ ಲಾಕ್. ಇದಾದ ನಂತರ ಕಂಬಗಳನ್ನ ಮಾಡಬೇಕು. ಒಂದು ವಿತೌಟ್ ಬೀಡ್ ಕಂಬ ಮಾಡಿ, ನೆಕ್ಸ್ಟ್ ವಿತ್ ಬೀಡ್ ಕಂಬ ಒಂದು. ಈ ರೀತಿಯಾಗಿ ಮುಂದೆ ತಳ್ಕೊಳ್ಳಿ ಅಷ್ಟೇ.
ಒಟ್ಟು 6 ಮಣಿ, 6 ಮಣಿಗಳನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀನಿ. ಈ ರೀತಿಯಾಗಿ ಬೇಗ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ನಿಮ್ಗೆ ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ. ನಾಲ್ಕು, ಆರು. ನೋಡಿ, ಇದು 6 ಮಣಿಗಳ ಆದ ನಂತರ ಒಂದು ಕಂಬನ ಹಾಕಿ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದಂತ ನಾನು ನೆಕ್ಸ್ಟ್ ನೋಡೋಣ. ಈ ರೀತಿಯಾಗಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಲಾಸ್ಟಲ್ಲಿ ಈ ರೀತಿಯಾಗಿ ಬಂದಿದೆ. ಸೊ ನಾನು ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪನ್ನ ವರ್ಕ್ ಮಾಡಲ್ಲ, ಇದ್ರ ಮೇಲೆ ಹಾಗೆ ಚೈನ್ ಸ್ಟಿಚ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಇದು ಈ ರೀತಿಯಾಗಿ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬ್ಲೂ ಕಲರ್ ದಾರನ 6 ಎಳೆ ಮಾಡಿ ಸುತ್ತಿಟ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕನ್ನು ಹಾಕಿ ಇಲ್ಲಿಂದ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 4 ಚೈನ್ಗಳನ್ನ ಇಲ್ಲಿ ನಾನು ತಗೊತಾ ಇದ್ದೀನಿ. 4 ಚೈನ್ಗಳನ್ನ ತಗೊಂಡು ಎಲ್ಲಿ ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಮೇಲೆ ಮತ್ತೊಂದ್ಸಲ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಕಂಬಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಕ್ರೋಶ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ ಲೂಪ್ ತರ ಒಂದು ಹೋಲ್ ಕಾಣಿಸುತ್ತೆ. ಪ್ರತಿಯೊಂದು ಚೈನ್ ಕೆಳಗಡೆನೂ ಒಂದು ಹೋಲ್ ಕಾಣಿಸುತ್ತೆ. ಆ ಹೋಲಲ್ಲಿ ನೀವು ವರ್ಕನ್ನು ಮಾಡ್ಕೊತಾ ಬರಬೇಕು. ಒಂದು ಕಂಬನ ಹಾಕಿದ್ದೀನಿ. ಕಂಬ ಹಾಕಿದ ನಂತರ 3 ಚೈನನ್ನು ಹಾಕಿ ಇದಕ್ಕೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನಾವೇನು ಕಂಬ ಮಾಡಿರ್ತೀವಲ್ಲ ಆ ಕಂಬಕ್ಕೆ ನಾವು 3 ಚೈನ್ನ ಹಾಕಿ ಲಾಕನ್ನು ಮಾಡಬೇಕು. 2, 3. ಪ್ರತಿಯೊಂದು ಕಂಬದ ಮೇಲೂ ನಾವು ಇನ್ನೊಂದು ಕಂಬನ ಮಾಡಿ ಅದಕ್ಕೆ ಪಿಕೋಟ್ನ ಮಾಡಬೇಕು. ಆದಷ್ಟು ಚಿಕ್ಕ ಚಿಕ್ಕ ಕಂಬಗಳನ್ನೇ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು.
3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿ ಕಂಬಕ್ಕೆ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡಿದ್ರೆ ಈ ರೀತಿಯಾಗಿ ಕಾಣುತ್ತೆ. ಇದು ಮಧ್ಯದಲ್ಲಿ ನಾವು ಇಲ್ಲಿ ಚೈನ್ ಅನ್ನ ಕಟ್ಟಬೇಕು. ಈ 4 ಚೈನ್ಗಳನ್ನ ಏನು ಹಾಕಿದೀವಲ್ಲ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ಇದು ಜಾಗ ಬಿಟ್ಟಿರೋದು. ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಈ ಕಂಬಗಳ ಮೇಲೆ ಕಂಬಗಳನ್ನ ಮಾಡ್ಕೊಂತ ಹೋಗೋಣ. ಈ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದು ಇವಾಗ ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನಾನು ಕುಚ್ಚನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಇದು ಈ ರೀತಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.